ಸರ್ ನಮಸ್ತೆ. ಎಸ್ ಜಾನಕಿ ಅವರ ನೆನಪುಗಳನ್ನ ಯಾವ ರೀತಿ ಮೆಲ್ಕ್ ಹಾಕೊಳ್ತೀರಿ ಈಗ? ಸರ್ ಅವರೆಲ್ಲ ನಿರಂತರವಾಗಿ ನಮ್ಮ ಇದರಲ್ಲಿ ನಮ್ಮ ಆ, ದಿನನಿತ್ಯದ ಕೆಲಸಗಳಲ್ಲಿ ಇದ್ದೇ ಇರ್ತಾರೆ ಸರ್ ಜಾನಕಿ ಅಮ್ಮ. ಹ್ಮ್ ಆ, ಅವ್ರ ಹಾಡುಗಳಿಲ್ದೇನೆ ಬದುಕೇ ಇಲ್ಲ ಬಿಡಿ ನಮಗೆಲ್ಲ ಸಂಗೀತಗಾರರಿಗೆ. ಹ್ಮ್ ಆ, ದೈಹಿಕವಾಗಿ ನಮ್ಮಿಂದ ದೂರ ಆಗಿರ್ಬೋದು, ಬಟ್ ನಮ್ಗೇನು ಇದಿಲ್ಲ ಸರ್. ಅವರು ಇಷ್ಟು ಕೆಲಸ ಮಾಡಿ ಆ, ಯಾವ ನರಳಾಟ ಇಲ್ದಾನೆ ದೇವರವರಿಗೆ ಮುಕ್ತಿ ಕೊಟ್ಟಿದ್ದಾನೆ. ನಾವು ಅದನ್ನ ಆ, ದುಃಖ ಅಂತ ಇದ್ದೇ ಇದೆ, ಬಟ್ ಅವ್ರಿಗೆ ತುಂಬಾ ಕೆಲವೊಂದು ಹಾಡುಗಾರ ಸಾವುಗಳು ತುಂಬಾ ದುರಂತಮಯವಾಗಿದೆ, ನಾವು ನೋಡಿದ್ದೀವಿ. ಬಟ್ ಜಾನಕಿ ಅಮ್ಮನ ವಿಷಯದಲ್ಲಿ ಬಂದ್ರೆ ಅವರಿಗೆ ಒಳ್ಳೆ ಸಾವು ಕೊಟ್ಟಿದ್ದಂತೆ ಅವರು. ನರಳಾಟ ಆಗ್ಲಿಲ್ಲ. ಆಮೇಲೆ ಅದನ್ನ ನಾನು ಒಂದು ನೆಮ್ಮದಿ ಇದೆ. ಆಮೇಲೆ ಅವರು ಯಾವತ್ತೂ ನಾನು ಹೋದ್ರು ಅಂತ ಅನ್ಕೊಳ್ಳೋದೇ ಇಲ್ಲ. ಹ್ಮ್ ಯಾವತ್ತಿಗೂ ನಮ್ ಜೊತೆಗಿರ್ತಾರೆ. ನಾವು ಹೋದ್ರು ಕೂಡ ಅವರು ಈ ಪ್ರಪಂಚದಲ್ಲಿ ಜೀವಂತವಾಗಿರ್ತಾರೆ. ಹೇಗೆ ನಿಮ್ಮ ಅವರ ಸಂಪರ್ಕ ಆಗಿದ್ದು ಅದನ್ನ ಹೇಗೆ ನೆನಪಿಸ್ಕೊಳ್ತೀರಿ? ಸರ್ ಅವ್ರ ಹಾಡುಗಳು ನಾವು ಹುಟ್ಟಿಂದ ಕೇಳ್ತಾ ಬೆಳೆದಿದ್ದೀನಿ ಸರ್. ಹ್ಮ್ ಹ್ಮ್ ಅದು ಒಂದೇ ಸಂಪರ್ಕ ಸಾಕಲ್ವ ಇಡೀ ಪ್ರಪಂಚಕ್ಕೆ ಜಾನಕಿ ಅಮ್ಮನ ಜೊತೆಗೆ. ಹ್ಮ್ ಅವ್ರ ಹಾಡುಗಳಿಲ್ದೆ ನಮ್ ಬದುಕೇ ಇಲ್ಲ. ಅಷ್ಟು ಹಾಡುಗಳು. ಮತ್ತೆ ನಮ್ಮ ಇಡೀ ಪ್ರಪಂಚದಲ್ಲೇ ತಗೊಂಡ್ರೆ ಕೆಲವು ಸಿಂಗರ್ಸ್ಗಳಲ್ಲಿ ಶ್ರೇಷ್ಠ ಸಂಗೀತಗಾರರು, ಶ್ರೇಷ್ಠ ಹಾಡುಗಾರ್ತಿ ಅನ್ನೋ ಇದ್ರಲ್ಲಿ ನಿಲ್ಕೊಳ್ತಾರೆ ಸರ್ ಜಾನಕಿ ಅಮ್ಮ. ಎಷ್ಟು ಜನ ಇರ್ಬೋದು, ಆದ್ರೆ ಅವ್ರ ವಿಶೇಷವಾದಂತ ಸ್ಥಾನ ಇದೆ ಅವರಿಗೆ. ಅದು ಯಾವತ್ತಿಗೂ ಇರುತ್ತೆ. ಈಗ 48,000 ಗೀತೆಗಳಿಗೂ ಹೆಚ್ಚು ಗೀತೆಗಳನ್ನ ಹಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಹೌದು. ಇಷ್ಟು ಗೀತೆಗಳನ್ನ ಒಬ್ಬ ಗಾಯಕಿ ಹೇಗೆ ಹಾಡಿರಬಹುದು? ಯಾಕಂದ್ರೆ ತಾವು ಅದೇ ಕ್ಷೇತ್ರದಲ್ಲಿ ಇರೋ ಅಂತವ್ರು. ನಿಜಕ್ಕೂ ಕೂಡ ಅಸಾಧ್ಯದಲ್ಲಿ ಅಸಾಧ್ಯ ಅದನ್ನ ಸಾಧ್ಯ ಮಾಡಿ ತೋರಿಸಿದಂತವ್ರು ಎಸ್ ಜಾನಕಿ ಅವರು. ಹೌದು 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 ಸರ್. ಹೌದು. ಅವರು ನನಗೆ ಒಂದು ಇದೇ ಹೇಳ್ತೀನಿ ಸರ್. ಅವ್ರು ಎಷ್ಟು ಮುಗ್ಧರಾಗಿದ್ರು ಅಂತ ಹೇಳ್ಬಿಟ್ಟು ನನಗೆ ಒಂದ್ಸತಿ ನಾನು ಹಂಸಲೇಖ ಸರ್ ಜೊತೆ ಸ್ಟುಡಿಯೋದಲ್ಲಿ ಕುತ್ಕೊಂಡಿದ್ದೆ. ಹ್ಮ್ ಅವಾಗ ಹಂಸಲೇಖ ಸರ್ ತುಂಬಾ ಪೀಕ್ ಅಂದ್ರೆ ತುಂಬಾ ಹಿಟ್ ಹಾಡುಗಳು ಕೊಟ್ಟಿರ್ತಕ್ಕಂಥ ಹಂಸಲೇಖ ಸರ್ ಅಂದ್ರೆ ಗೊತ್ತಲ್ವಾ ಸರ್. ಅವ್ರ ಹಾಡುಗಳು ಇವತ್ತಿಗೂ ನಾವು ತುಂಬಾ ಇಷ್ಟಪಟ್ಟು ಕೇಳ್ತೀವಿ. ರವಿಚಂದ್ರನ್ ಹಿಟ್ಟು ಹಾಡುಗಳನ್ನು ಕೊಟ್ಟರು ಹಂಸಲೇಖ ಸರ್ ನನಗೊಂದು ಮಾತು ಹೇಳಿದ್ರು. ನೋಡು, ಜಾನಕಿ ಅಮ್ಮ ಯಾವ ರೀತಿ ಇದ್ರು ಅಂದ್ರೆ, ಎಷ್ಟೇ ಅವರಿಗೆ ಒಂದು ಚರಣ ಜಾಸ್ತಿ ಹಾಡೋಕ್ ಕೊಟ್ರು ಕೂಡ ಇವ್ರು ಮಗುವಿನ ತರ ಹಠ ಮಾಡ್ತಿದ್ರಂತೆ, ನನಗೂ ಒಂದ್ ಚರಣ ಹಾಡ್ಸಿ ಅಂತ ಹೇಳ್ಬಿಟ್ಟು. ಅಂದ್ರೆ ಎಸ್ ಪಿ ಅವ್ರಕ್ಕಿಂತ ಹಿರಿಯ ಹಾಡುಗಾರ್ತಿ ಅಲ್ವಾ ಸರ್ ಜಾನಕಿ ಅಮ್ಮ. ಅಂದ್ರೆ ಹಾಡೋದು ಅಷ್ಟು ಹುಚ್ಚುತನ ಅವರಿಗೆ. ಒಂದು ಚರಣ ನನಗೆ ಏನಕ್ಕೆ ಕಡಿಮೆ ಕೊಡ್ತೀರಾ, ನಾನು ಒಂದ್ ಚರಣ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಸಮಾಧಾನಕ್ಕೋಸ್ಕರ ಹಾಡಿಸಿ ಆಮೇಲೆ ಸಿನಿಮಾದಲ್ಲಿ ಅವ್ರು ಇಡ್ತಿದ್ರು ಬಿಡ್ತಿದ್ರು. ಅಂದ್ರೆ ಅಷ್ಟು ಪ್ರೀತಿಯಿಂದ ಹಾಡೋರಂತೆ ಸರ್. ಹಾಡು ಅಂದ್ರೆ ಹಾಗಾಗಿ ಅವ್ರು 40,000 ಹಾಡು ಹಾಡೋಕ್ ಸಾಧ್ಯ ಆಯ್ತು, ಯಾವ ಬೇಸರ ಇಲ್ದೇನೆ. ಅಂದ್ರೆ ಅಷ್ಟು ಮುಗ್ಧರಾಗಿದ್ರಂತೆ ಸರ್ ಅವರು. ಅಷ್ಟು ಮುಗ್ಧತನ ಇದೆ. ಇದು ಎಷ್ಟು ಹಂಸಲೇಖ ಸರ್ ಹೇಳಿದ್ದು. ಅಂದ್ರೆ ಅಷ್ಟು ಮಗುವಿನ ತರ ಹಠ ಮಾಡ್ತಿದ್ರಂತೆ. ನೀವು ಎಸ್ ಪಿ ಕೈಯಿಂದ 2 ಚರಣ ಹಾಡಿಸಿದ್ರಿ, ಇದು ಒಳ್ಳೆ ಹಾಡು, ನಾನು ಒಂದ್ ಚರಣ ಹಾಡ್ತೀನಿ ಅನ್ನೋರಂತೆ. ಅಷ್ಟು ಪ್ರೀತಿ ಹಾಡುಗಳ ಮೇಲೆ, ಹೊಸ ಹಾಡುಗಳು ಹಾಡೋದ್ರಲ್ಲಿ ಅವರೆಲ್ಲ ದೇವರು ಸರ್. ಅವರೆಲ್ಲ ಮನುಷ್ಯರಂತ ಅನ್ನೋದು ಸಾಧ್ಯನೇ ಇಲ್ಲ. ನಾನಂತೂ ಮನುಷ್ಯರಂತ ಅನ್ನಲ್ಲ ಅವರಿಗೆ. ಅವ್ರು ಅದಕ್ಕೋಸ್ಕರ ಹುಟ್ಟಿದ್ರು, ಅದಕ್ಕೋಸ್ಕರ ದೇವರು ಅದಕ್ಕೆ ವಿಶೇಷವಾದಂತ ಒಂದು ಶಕ್ತಿ ತುಂಬಿ ಕಳಿಸಿದ್ದ ಅವರಿಗೆ. ಅವ್ರು ಆ ಕೆಲಸ ಮುಗಿಸ್ಬಿಟ್ಟು ಹೊರಟು ಹೋದ್ರು ಅಷ್ಟೇ. ನೋಡಿ, ಈಗ ದಿಗ್ಗಜ ಗಾಯಕರು ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆದಿಯಾಗಿ ಎಲ್ಲರ ಜೊತೆ ಕೂಡ ಒಂದು ಒಡನಾಟವನ್ನ ಇಟ್ಕೊಂಡು ತಾವು ಕೂಡ ನಾವು ಸ್ಕ್ರೀನ್ ಶೇರ್ ಅಂತೀವಿ ನಟನೆಗೆ. ಬಟ್ ಅದೇ ತರ ಈಗ ಕಂಠವನ್ನ ಹಂಚ್ಕೊಳ್ಳೋ ಅಂಥದ್ದು, ಅದು ಯುಗಳ ಗೀತೆ ಇರಬಹುದು ಅಥವಾ ಪ್ಯಾಥೋ ಸಾಂಗ್, ಯಾವ್ದಾನ ತಗೊಳ್ಳಿ, ಎಲ್ಲೂ ಕೂಡ ಭಾಷೆಗೆ ಚ್ಯುತಿ ಬರದ ರೀತಿಯಲ್ಲಿ ಹಾಡಿರುವಂಥದ್ದನ್ನ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ. ರಾಮಚಂದ್ರ ಹಡಪದವರ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಈಗ ಎಲ್ಲೂ ಕೂಡ ಯಾವುದೇ ಭಾಷೆಗೂ ಚ್ಯುತಿ ಬರದ ರೀತಿಯಲ್ಲಿ ಅವರು ಹಾಡನ್ನ ಹೇಳ್ತಾ ಇದ್ರು, ಭಾಷೆಯನ್ನ ಬಳಸ್ತಾ ಇದ್ರು ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಹಲೋ, ಕೇಳಿಸ್ತದೆ? ಮಾತಾಡಿ ರಾಮಚಂದ್ರ ಅವರು. ಸರ್ ಅವರು ಇಷ್ಟು 48,000 ಹಾಡಿದ್ರು ಅಂತ ಹೇಳ್ತೀರಲ್ವಾ. ಒಂದು ನಮ್ಮ ಸೌಭಾಗ್ಯ, ಕನ್ನಡದ ಸೌಭಾಗ್ಯ ಅಂದ್ರೆ ಏನು ಗೊತ್ತಾ,
ಅವ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಳ್ತಾರೆ, ಅತಿ ಹೆಚ್ಚು ಕನ್ನಡ ಹಾಡುಗಳು ಹಾಡೋದ್ರ ಮೂಲಕ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಅಂತ. ಅವ್ರದ್ದು ಅಂದ್ರೆ ನಮ್ಮ ಕನ್ನಡಕ್ಕೆ ನಮ್ಮ ಕನ್ನಡಿಗರ ಅಲ್ದೇನೆ ಇವರೆಲ್ಲ ಯಾರು ಕನ್ನಡಿಗರಲ್ಲ ಸರ್. ಎಸ್ ಜಾನಕಿ ಮೇಡಮ್ ಆಗ್ಬೋದು, ಎಸ್ ಪಿ ಸರ್ ಆಗ್ಬೋದು, PB ಶ್ರೀನಿವಾಸ್ ಆಗ್ಬೋದು, ವಾಣಿ ಜಯರಾಮ್ ಆಗ್ಬೋದು, P ಸುಶೀಲಾ ಆಗಿರ್ಬೋದು, ಇವ್ರು ಯಾರು ಕನ್ನಡದವರಲ್ಲ. ಬಟ್ ಕನ್ನಡ ಅಂದ್ರೆ ಅದಕ್ಕೆ ಪಂಚಪ್ರಾಣ. ಓಕೆ, ಕನ್ನಡವನ್ನೇ ನಮ್ಮನ್ನ ಬದುಕಿಸಿದ್ದು, ನಮ್ಮನ್ನ ತುಂಬಾ ಪ್ರೀತಿಸಿದ್ದು ಕನ್ನಡ ಜನತೆ ಅಂತೇಳಿ ಎಷ್ಟೋ ಸತಿ ಹೇಳ್ಕೊಂಡಿದ್ದಾರೆ ಅವರು. ನಾವು ಕನ್ನಡಿಗರು, ನಮ್ದೊಂದು ಪುಣ್ಯ, ನಾವು ಭಾಗ್ಯವಂತರು ಅಂತ ಒಬ್ಬ ಸಿಂಗರ್ಸ್ಗಳು ನಮ್ ಕನ್ನಡ ಹಾಡು ಹಾಡಿದ್ರು ಸರ್. ಯಾವ್ದು ರಾಮಚಂದ್ರ ಹಡಪದ್ ಅವರೇ, ಎಸ್ ಜಾನಕಿ ಅವರ ಇಷ್ಟ ಹಾಡುಗಳ ಪೈಕಿ ನಾನು ಹಂಗೆ ಕೇಳಬಾರ್ದು, ಈ ಪ್ರಶ್ನೆ ಅಪ್ರಸ್ತುತ ಅಂತ ಅನ್ಸಿದ್ರು, ಕುತೂಹಲ ಕೇಳ್ತೇನೆ, ನಿಮ್ಗೆ ಅತ್ಯಂತ ಹೆಚ್ಚು ಇಷ್ಟವಾಗಿರುವಂತ ಹಾಡು? ಜಾನಕಿ ಅಮ್ಮಂದಲ್ವಾ? ಅವ್ರದ್ದು ನನಗಿದು ತುಂಬಾ ಇಷ್ಟ ಆಗುತ್ತೆ ಸರ್. ಅವ್ರ ಎಲ್ಲ ಹಾಡುಗಳು ತುಂಬಾ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಂತೆ ಎಲ್ಲಿರುವೆ ಭುವಿಯಲ್ಲೂ ಬಾನಲ್ಲೂ ತರೆದಾನ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಂತೆ ಎಲ್ಲಿರುವೆ. ಈ ಹಾಡು ಭಾರಿ ಇಷ್ಟ ಸರ್ ನನಗೆ. ಅವ್ರ ಹಾಡುಗಳಲ್ಲಿ ಏನ್ ಗೊತ್ತಾ ಸರ್, ಎಸ್ ಜಾನಕಿ ಅವರಿಗೆ ಒಂದ್ ರೀತಿ ಹಾಡ್ತಿದ್ರು, ಇದು ಸರ್ ಆರತಿ ಅವರಿಗೆ ಒಂಥರ ಹಾಡೋರು, ಲಕ್ಷ್ಮೀ ಮೇಡಮ್ ಅವರಿಗೆ ಒಂಥರ ಹಾಡೋರು. ಅಂದ್ರೆ ಆ ನಟಿ ಯಾವ ರೀತಿ ಅವ್ರದ್ದು ಹಾವಭಾವ ಇತ್ತು, ಹಾಗೆ ಇವ್ರ ಹಾಡುಗಾರಿಕೆಯಲ್ಲೂ ಆ ನಟನೆ ಕಾಣಿಸ್ತಿತ್ತು ಸರ್. ಅದು ಆ ಹಿರಿಯ ಕಲಾವಿದರದ್ದು ಒಂದು ಶಕ್ತಿ ಅದು. ಕರೆಕ್ಟ್. ಇನ್ನು ರಾಜ್ಕುಮಾರ್ ಅವ್ರ ಜೊತೆ ಕೂಡ ಅವರು ಹಾಡಿರುವಂತ ಹಾಡುಗಳು ಹಲವಾರು ಸೂಪರ್ ಹಿಟ್ ಗಳಾಗಿದೆ. ತುಂಬಾ ಇವೆ ಸರ್, ತುಂಬಾ ಹಾಡುಗಳಿವೆ ಸರ್. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನಾವೇನಿದೀವಲ್ಲ ಸರ್ ಇವಾಗಿನ ಕಲಾವಿದರು, ನನ್ನನ್ನು ಸೇರಿಸಿ ಅನೇಕ ಜನ ಕಲಾವಿದರು ಇವತ್ತೇನ್ ಬದುಕ್ತಾ ಇದೀವಲ್ಲ ಸರ್, ನಾವು ಆ ತರ ದೊಡ್ಡ ಈ ತರ ಜಾನಕಿ ಅಮ್ಮನ ತರ ಆಶೀರ್ವಾದದಿಂದ ಅವ್ರ ಭಿಕ್ಷೆಯಲ್ಲಿ ಬದುಕ್ತಾ ಇದೀವಿ ಸರ್. ನಿಜ ಹೇಳ್ಬೇಕು ಅಂದ್ರೆ ಅವ್ರ ಹಾಡುಗಳ ಹಾಡಿ ನಾವು ಬದುಕ್ತಾ ಇರೋದು ಇವಾಗೆಲ್ಲ. ಸೊ ಅವ್ರದ್ದು ನಾವೆಲ್ಲ ನಮ್ ಕೊನೆ ಉಸಿರಿರೋವರೆಗೂ ಅವ್ರ ಋಣದಲ್ಲೇ ಇರ್ತೀವಿ. ನಾವು ಯಾವತ್ತೂ ಅವ್ರ ಋಣದಿಂದ ನಾವು ಋಣ ತೀರ್ಸೋಕ್ ಸಾಧ್ಯನೇ ಇಲ್ಲ. ನಾವು ಕನ್ನಡಿಗರು ಯಾವತ್ತೂ ಋಣದಲ್ಲೇ ಇರ್ತೀವಿ ಅವ್ರದ್ದು. ಕರೆಕ್ಟ್. ನೋಡಿ, ಈಗ ಎರಡು ಕನಸು ಚಿತ್ರದ ಪೂಜಿಸಲೆಂದೇ ಹೂಗಳ ತಂದೆ ಹಾಡಾಗಿರಬಹುದು, ಈಗ ತಾವು ಹೇಳದಂತ ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನು ಸಾಂಗ್ ಆಗಿರಬಹುದು, ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ ಆಗಿರಬಹುದು, ಯಾವುದನ್ನು ಕೂಡ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಕುಮಾರ್ ಜೊತೆ ಹಾಡಿರೋದು ಇದು ತುಂಬಾ ಹಾಡುಗಳಿವೆ ಸರ್. ಕೋಗಿಲೆ ಹಾಡಿದೆ ಕೇಳಿದೆಯ, ಹಾಡಿದೆ ಆಲಿಸೆಯ, ಈ ಹಾಡು ಎಷ್ಟೊಂದು ಅದ್ಭುತವಾಗಿದೆ ಸರ್. ನೋಡಿ, ಲಕ್ಷ್ಮಿ ಅವರ ಅಭಿನಯದ ಗೀತೆ ಕೂಡ ಪ್ರಾಬಬ್ಲಿ ಒಲವು ಗೆಲುವು ಚಿತ್ರದ್ದು. ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಲಕ್ಷ್ಮಿ ಅವರು ಹಾಡು ಹೇಳ್ತಾ ಇರ್ತಾರೆ, ಕೆಳಗಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂತಿರ್ತಾರೆ. ಹೌದು ಸರ್. ಓಕೆ, ಅಂತಿಮವಾಗಿ ರಾಮಚಂದ್ರ ಹಡಪದ್ ಅವರೇ ನುಡಿ ನಮನ ಹೇಳೋದಾದ್ರೆ ಎಸ್ ಜಾನಕಿ ಅವ್ರಿಗೆ ಏನ್ ಹೇಳ್ತಾರೆ? ಜಾನಕಿ ಅಮ್ಮ ಯಾವತ್ತಿಗೂ ನಮ್ಮ ಹೃದಯದಲ್ಲಿ ಇರ್ತಾರೆ. ಕನ್ನಡಿಗರು ಯಾವತ್ತಿಗೂ ಅವ್ರ ಋಣದಲ್ಲಿ ಇರ್ತಾರೆ. ಇಡೀ ಕರ್ನಾಟಕ ಯಾವತ್ತಿಗೂ ಅವ್ರ ಋಣದಲ್ಲಿ ಇರುತ್ತೆ. ನಾವು ಅವರನ್ನ ಮರೆಯೋಕ್ ಸಾಧ್ಯ ಇಲ್ಲ. ಮತ್ತೆ ಯಾವತ್ತು ಅವ್ರು ದೈಹಿಕವಾಗಿ ದೂರ ಆಗಿರ್ಬೋದು, ಬಟ್ ನಮ್ಮ ಪ್ರತಿ ಉಸಿರು, ಪ್ರತಿ ಕ್ಷಣ, ಪ್ರತಿ ದಿನ ನಮ್ಮೊಂದಿಗೆ ಯಾವತ್ತಿಗೂ ಇರ್ತಾರೆ ಸರ್ ಜಾನಕಿ ಅಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.